ಈ ಮಾತನ್ನು ನೀನು ಹೇಳ್ತಿದ್ಯಾ ದಿವ್ಯಾ? ಇದೇ 1 ವರ್ಷದ ಹಿಂದೆ ನಾವು ಇಡೀ ರಾತ್ರಿ ಮಾತಾಡ್ತಿದ್ವಿ. ಆಗ್ಲೂ ಏನೂ ಮಾತಾಡೋಕ್ಕೆ ವಿಷಯನೇ ಇರಲಿಲ್ಲ. ಆದರೆ ನಮಗೆ ಮಾತಾಡೋ ಮನಸ್ಸಿತ್ತು. ಈಗಲೂ ಮಾತಾಡೋ ಮನಸ್ಸಿದೆ, ಆದರೆ ಮಾತಾಡೋ ಟೈಮ್ ಆಗಲಿ ಪರಿಸ್ಥಿತಿ ಆಗಲಿ ಎರಡೂ ಇಲ್ಲ. ಆಗ ಹೇಳ್ಬೇಡ ದಿವ್ಯಾ. ನೀನು ಒಂದೊಂದು ಸರಿ ಏನಾಗುತ್ತೆ ಅಂತಲೇ ನನಗೆ ಗೊತ್ತಾಗಲ್ಲ. ಚೆನ್ನಾಗೇ ಮಾತಾಡ್ತಿರ್ತೀಯ, ಆದರೆ ಇದ್ದಕ್ಕಿದ್ದಾಗೆ ಕೋಪ ಮಾಡ್ಕೋತೀಯ, ಮತ್ತೆ ಮಾತೇ ಆಡ್ಸಲ್ಲ ಅನ್ನೋ ಆಗ ರಿಯಾಕ್ಟ್ ಮಾಡ್ತೀಯ. ಯಾಕೀಗೆಲ್ಲ ಮಾಡ್ತೀಯ ದಿವ್ಯಾ? ನೋಡ್ದ್ಯಾ, ನನ್ನ ಮಾತು ಸರಿಯಾಗೇ ಇದೆ, ಆದರೆ ನೀನು ನನ್ನ ಮಾತನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ನನ್ನನ್ನೇ ಬ್ಲೇಮ್ ಮಾಡ್ತಿದ್ಯಾ. ಫೈನ್. ಈಗ ನೀನು ಎಲ್ಲಿದೆಯಾ? ಏನಿವತ್ತಿನ ಪ್ಲ್ಯಾನು? ಅದೆಲ್ಲ ನಿನಗ್ಯಾಕೆ? ನೋಡಿದ್ಯಾ, ಇದೇ ಮುಂಚೆ ಆಗಿದ್ರೆ ನಾನು ಹೀಗೆ ಕೇಳೋದೇ ತಡ. ನಾನು ಫ್ರೀ ಇದ್ದೀನಿ, ಸಿಗ್ತೀನಿ ಅಂತ ಹೇಳ್ತಿದ್ದೆ. ಆದರೆ ಈಗ ಅಂದರೆ ಇವಾಗ ಫ್ರೀ ಇಲ್ಲ ಅಂತ ಅರ್ಥ. ದಿವ್ಯಾ, ಜಸ್ಟ್ ಶಟಪ್ ಬಲ. ಹಿಂದೆ ಹಾಗಿದ್ದೆ ಹೀಗಿದ್ದೆ ಅಂತ ಹೇಳಿ ಇರಿಟೇಟ್ ಮಾಡಬೇಡ. ಹಿಂದೆ ಇದ್ದಂಗ್ಲೇ ಇವಾಗಲೂ ಇರೋಕ್ಕಾಗಲ್ಲ. ಕಾಲ ಬದಲಾಗುತ್ತೆ, ಕಾಲಕ್ಕೆ ತಕ್ಕಂತೆ ನಾವು ಬದಲಾಗಬೇಕು. ನಮ್ಮ ಪ್ರೀತಿನೂ ಬದಲಾಗತ್ತಾ? ನೀನು ನನ್ನನ್ನು ಏನೇನೋ ಪ್ರಶ್ನೆ ಕೇಳಿ ನನ್ನ ಮೂಡ್ನ ಹಾಳು ಮಾಡಬೇಕು ಅಂತಲೇ ಕಾಲ್ ಮಾಡಿದ್ಯಾ? ಇಲ್ಲ ದಿವ್ಯಾ, ನಿನ್ನ ನೋಡಬೇಕು ಅಂತ ತುಂಬ ಅನಿಸ್ತಿದೆ, ಅದಕ್ಕೆ ಕಾಲ್ ಮಾಡಿದೆ. ನಿನಗೆ ನೋಡಬೇಕು ಅನ್ಸ್ದಾಗ್ಲೆಲ್ಲ ನಾನು ತಲೆ ಆಡಿಸ್ಕೊಂಡು ಬಂದರೆ ಆಗ ನಾನು ಸರಿಯಾಗಿದ್ದೀನಿ ಅಂತ ಅಲ್ವಾ? ದಿವ್ಯಾ, ನಾನು ಆ ರೀತಿ ಇವತ್ತು ನಾನು ಬ್ಯುಸಿ ಇದ್ದೀನಿ. ಫ್ರೀ ಆಗಿದ್ದಾಗ ನಾನೇ ಕಾಲ್ ಮಾಡ್ತೀನಿ. ಪ್ಲೀಸ್ ದಿವ್ಯಾ, ಆಗ ಹೇಳ್ಬೇಡ. ನಾನು ನಿನಗೋಸ್ಕರ ಏನೇನೋ ದೊಡ್ಡದಾಗಿ ಪ್ಲಾನ್ ಮಾಡಿದ್ದೀನಿ. ದೊಡ್ಡ ಪ್ಲಾನ್ ಅಂದರೆ ಏನು? ಮಸಾಲೆ ಪುರಿ ಬದಲು ಮಸಾಲೆ ದೋಸೆ ಕೊಡ್ಸೋ ಪ್ಲಾನಾ? ಇಲ್ಲ ದಿವ್ಯಾ, ನೀನೀಗ ಸಿಗು, ಹೇಳ್ತೀನಿ. ಆಗಲ್ಲ ಅಂದರೆ ಆಗಲ್ಲ. ಇವತ್ತು ನನ್ನ ಫ್ರೆಂಡ್ದು ಗೆಟ್ ಟುಗೆದರ್ ಪಾರ್ಟಿ ಇದೆ. ನಾನು ಫ್ರೀ ಇದ್ದಾಗ ನಿಂಗೆ ಸಿಗ್ತೀನಿ. ಬಾಯ್. ದಿವ್ಯಾ, ಫ್ರೆಂಡ್ ಪಾರ್ಟಿಗೋಸ್ಕರ ನನ್ನೇ ಇಗ್ನೋರ್ ಮಾಡ್ತಿದ್ಯಾ ದಿವ್ಯಾ? ನಾನು ನಿನಗೋಸ್ಕರ ಇಂಥ ಎಷ್ಟು ಪಾರ್ಟಿಗಳು ಬಿಟ್ಟಿಲ್ಲ, ನಿನ್ನ ಇಂಥ ಎಷ್ಟು ಪಾರ್ಟಿಗಳಿಗೆ ಕರ್ಕೊಂಡು ಹೋಗಿಲ್ಲ. ಆದರೆ ಇವತ್ತು ನನಗೆ ಸಿಗೋದಕ್ಕಿಂತ ಫ್ರೆಂಡ್ ಪಾರ್ಟಿನೇ ಮುಖ್ಯ ಆಯ್ತಾ ನಿಮಗೆ? ನೋ ದಿವ್ಯಾ, ಇವತ್ತು ನಾನು ನಿನ್ನ ನೋಡಲೇಬೇಕು. ಅಷ್ಟು ಮಾತ್ರ ಅಲ್ಲ, ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ನಿನಗೆ ಅರ್ಥ ಮಾಡಿಸ್ಲೇಬೇಕು. ಸೊ ನೀನು ನನಗಿವತ್ತು ಸಿಗ್ತಾ ಇದೆಯಾ ಅಷ್ಟೇ. ಅಂತ ಬಾಸ್, ಅವ್ರು ಬಂದು ಸತ್ಯ ಎಲ್ಲಿ ಅಂತ ಕೇಳಿದ್ರೆ ನಾವೇನು ಬಾಯ್ಬಿಡಬಾರ್ದು. ಸತ್ಯ ಇಲ್ಲಿ ವಾಪಸ್ ಬರೋ ಹೊತ್ತಿಗೆ ಇವ್ರಿಗೆ ಏನಾದರೂ ಒಂದು ಕಾರಣ ಕೊಟ್ಟು ಇಲ್ಲಿಂದ ಕಳಿಸ್ಬಿಡ್ಬೇಕು. ಅದೇ ನಮ್ಮ ಮುಂದಿನ ಗುರಿ. ಓಕೆ. ಹಾಯ್ ಬ್ರದರ್ಸ್, ಎಲ್ಲರೂ ಹೆಂಗಿದ್ದೀರಾ? ಹಾಯ್. ಯಾಕ್ರು ಎಲ್ರು ಡಲ್ ಆಗಿದ್ದೀರಾ? ಸತ್ಯನ್ ಗ್ಯಾಂಗ್ ಅಂದ್ರೆ ಬ್ಯಾಂಗ್ ಬ್ಯಾಂಗ್ ಅಂತ ಬೆಂಕಿ ತರ ಇರ್ಬೇಕಮ್ಮ. ನೀವು ನೋಡಿದ್ರೆ ಒಳ್ಳೆ ಮಂಕಿ ತರ ಮಂಕಾಗಿದ್ದೀರಾ ಅಂತ ಹೇಳಕ್ ಬಂದಪ್ಪ. ಸರಿ, ಯಾಕೆ ಅಕ್ಕ ಬಂಡೇನಾರು ಕ್ಲಾಸ್ ತಗೊಂಡ್ಲಾ? ನಾವು ಹೆಂಗಿದ್ರೆ ನಿಮ್ಗೇನು? ನಮ್ಗೇನು ಇಲ್ಲ. ನೀವು ಚೆನ್ನಾಗಿದ್ದಾಗ್ಲೇನೆ ನಮ್ಮ ಜಾತಕದಲ್ಲಿ ಪರ್ಚೇಸ್ರಿಂದ ಪರ್ಚೇಸ್ಕತ್ಯ ಅಂತ ಬರ್ದಿರುತ್ತೆ. ಇನ್ನು ನೀವು ಈ ಥರ ಇದ್ರೆ ಏನೋ ಅದೇ ಗೊತ್ತಿಲ್ಲ. ನೀವು ಬೇರೆ ಖರಾಬ್ ಮೂಡಲ್ಲಿ ಕಾಣಿಸ್ತಿದ್ದೀರಾ. ನಾನು ಬೇರೆ ಬೆಳಗ್ಗೆ ರಾಶಿ ಭವಿಷ್ಯ ಓದಿಲ್ಲ. ಎರಡೂ ಎಲ್ಲೋ ಒಂದು ಕಡೆ ಸಿಂಕ್ ಆಗ್ತಿದ್ಯಾ ಅಂತ ಡೌಟು. ಲೋ ಬಾಮೈದ, ಸುಮ್ನಿರ. ನಾವೆಲ್ಲ ಒಂದೇ ಟೀಮು ಅಂತ ಯಾವತ್ತೂ ಡೀಲ್ ಆಗಿಲ್ವಾ? ಇವರಿಂದ ನಮ್ಗೇನೋ ಪ್ರಾಬ್ಲಮ್ ಆಗುತ್ತೆ ಅಲ್ವಾ? ಪ್ರಾಬ್ಲಮ್ ಆಗಬಾರ್ದು ಅಂದರೆ ನಾಳೆಯಿಂದ ಈ ಕಡೆ ಬರಲೇಬೇಡಿ. ಯಾಕೆ ನಾವ್ಯಾಕೆ ಈ ಕಡೆ ಬರಬಾರ್ದು? ಯಾಕಂದ್ರೆ ಸತ್ಯಂಗೆ ನಿಮ್ ಕಂಡ್ರೆ ಆಗಲ್ಲ. ಅವಳಿಗೆ ನಿಮ್ಮ ಮೇಲೆ ಕೋಪ ಇದೆ, ಅದಕ್ಕೆ. ನನ್ನ ಮೇಲೆ ಕೋಪನ? ಅಂತ ತಪ್ಪು ನಾನೇನು ಮಾಡಿದೆ? ಮತ್ತೇನು ಮಾಡ್ದೊಬ್ಬ ಮೈದ? ಇನ್ನೇನು ಮಾಡಬೇಕು? ಆಗಿರೋ ಸಾಲದಲ್ವಾ? ಇವಾಗ ಆಗಿರೋದ? ಇವಾಗ ಏನಾಯ್ತಪ್ಪ? ಯಾಕೆ ಆಕ್ಸಿಡೆಂಟ್ ಅಂತ ಮೋಸ ಮಾಡಿ ಡ್ರಾಮಾ ಆಡಿದ್ದು ಸಾಲ್ದ? ಇಂಥ ವಿಚಾರದಲ್ಲಿ ಯಾರಾದರೂ ತಮಾಷೆ ಮಾಡ್ತಾರ? ಚೂರಾದ್ರೂ ಬುದ್ಧಿ ಬೇಡವಾ? ಈ ವಿಚಾರ ನೆನೆಸ್ಕೊಂಡ್ರೆ ನಮಗೆ ಕೋಪ ಬರುತ್ತೆ. ಇನ್ನ ಸತ್ಯ ನೋಡಿ, ಅವಳಿರೋ ಸಿಟ್ಟಲ್ಲಿ ಈಗ ನಿಮ್ಮನ್ನು ನೋಡಿದ್ರೆ ಏನು ಎಡ್ವರ್ಟ್ ಆಗುತ್ತೋ ಏನೋ ಗೊತ್ತಿಲ್ಲ. ಸುಮ್ಮನೆ ಇಲ್ಲಿಂದ ಹೋಗ್ಬಿಡಿ. ಇನ್ನೊಂದ್ಸಲಿ ಈ ಕಡೆ ಬರಕ್ಕೆ ಹೋಗ್ಬಿಡಿ.
ಬ್ರದರ್ಸ್ ನೀವೆಲ್ಲ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ನಾವು ಡ್ರಾಮಾ ಮಾಡಿದ್ವಿ, ತಪ್ಪು ನಿಜ. ಆದ್ರೆ ಅದಕ್ಕೋಸ್ಕರ ಸತ್ಯಂಗೆ ನನ್ನ ಮೇಲೆ ಯಾವುದೇ ರೀತಿ ಕೋಪ ಇಲ್ಲ ಅಂತ ಹಾಸ್ಪಿಟಲಲ್ಲಿ ಸತ್ಯನೇ ಹೇಳಿದ್ಲು. ಕರೆಕ್ಟ್. ನನ್ನ ಮೇಲೂ ಅಷ್ಟೇ ಯಾವುದೇ ರೀತಿ ಕೋಪ ಇಲ್ಲ ಅಂತ ಸರಿಯಾಗಿ ಹೇಳಿದ್ದವಳೆ. ಇವಾಗ ಸತ್ಯ ಇಲ್ಲಿ ನಾನೇ ಅವಳ ಹತ್ರ ಮಾತಾಡ್ತೀನಿ. ಏನು ಕೋಪ ಇದೆಯೋ ನಾನೇ ನೇರವಾಗಿ ಕೇಳ್ತೀನಿ. ಅವಳಿಲ್ಲ ಅಂತ ಹೇಳಿಲ್ವಾ? ಎಲ್ಲಿ ಹೋಗಿದ್ದಾಳೆ? ಎಷ್ಟೊತ್ತಿಗೆ ಬರ್ತಾಳೆ? ಅವಳು ಬರೋದು ರಾತ್ರಿ ಆಗುತ್ತೆ. ನೀವು ಬಂದರೂ ಸೇರಿಸ್ಬಿಡಿ ಅಂತ ಅವಳು ಹೇಳ್ಬಿಟ್ಟು ಹೋಗಿದ್ದಾಳೆ. ಮೊದಲು ನೀವು ಇಲ್ಲಿಂದ ಹೊರಟ್ಬಿಡಿ, ಇಲ್ಲಾಂದ್ರೆ ಪರಿಸ್ಥಿತಿ ನೆಟ್ಟಿಗಿರಲ್ಲ. ಆಮೇಲೆ ಯಾಕೋ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ. ನಡಿಯ ಇಲ್ಲಿಂದ ಹೋಗ್ಬಿಡೋಣ. ಆಮೇದಾದ್ರೆ ಸತ್ಯ ಅಯ್ಯೋ ಮೊದಲು ನಡಿಯಪ್ಪ ನೀನು. ಅಮಿತ ಏನು ನಡೀತಿದೆ ಇಲ್ಲಿ? ಅಲ್ಲ ನೀನು ನೋಡಿದ್ರೆ ಫ್ರೆಂಡು ಪಾರ್ಟಿ ಕರೆಯೋಣ ಅಂತ ಬಂದೆ. ಇವ್ರು ನೋಡಿದ್ರೆ ಸತ್ಯ ನೀನು ನೋಡಿದ್ರೆ ಕೆಂಡ ಕಾರ್ತಿದ್ದಾಳೆ, ಸಿಕ್ಕರೆ ಬಗದೇ ಹಾಕ್ಬಿಡ್ತಾಳೆ, ರೇಂಜ್ಗೆ ಬಿಲ್ಡಪ್ ಕೊಡ್ತಿದ್ದಾರೆ. ಈ ಕನ್ಫ್ಯೂಷನ್ ಎಲ್ಲ ಬೇಕಾ? ಹಾ, ಇವ್ರಿಗೆಲ್ಲ ನಿಜವಾಗ್ಲೂ ಕನ್ಫ್ಯೂಷನ್ ಆಗಿರ್ಬೇಕು ಬಾಮೈದ. ಇವ್ರಿಗೆ ಸತ್ಯ ನನ್ನ ಕ್ಷಮಿಸಿದಾಳೆ ಅಂತ ನಂಬಕ್ಕೆ ಆಗ್ತಾ ಇಲ್ಲ ಅನ್ಸುತ್ತೆ. ಇವ್ರಿಗೆ ಯಾಕೆ ಬಾಮೈದ? ಒಂದ್ ಸೆಕೆಂಡ್ ನನ್ಗೂ ನಂಬಕ್ ಆಗ್ತಾ ಇರ್ಲಿಲ್ಲ. ಇವ್ರು ಈ ತರ ಮಾತಾಡಿದ್ರಲ್ಲಿ ತಪ್ಪೇ ಇಲ್ಲ ಬಿಡು ಬಾಮೈದ. ತಪ್ಪೇ ಇಲ್ವಾ? ಮತ್ತೆ ಈ ಕಡೆ ಬರಲೇಬಾರ್ದು ಅಂತ ಹೇಳಿ ಸತ್ಯನೇ ಹೇಳಿದಾಳೆ ಅಂತ ಅವ್ರು ಹೇಳಿದ್ರಲ್ಲ. ಚಾನ್ಸೇ ಇಲ್ಲ. ಸತ್ಯ ಆ ಥರ ಹೇಳಕ್ ಚಾನ್ಸೇ ಇಲ್ಲ ಬಾಮೈದ. ಇವರೇ ಏನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಒಂದ್ ನಿಮಿಷ ಯಾರು, ನಾನೇ ಸತ್ಯಂಗೆ ಫೋನ್ ಮಾಡ್ತೀನಿ. ಬಾಮೈದ ಅವಳು ಬರೋದು ರಾತ್ರಿ ಆಗುತ್ತೆ ಅಂತ ಹೇಳಿದ್ರಲ್ವಾ? ಅವಳು ಯಾವುದೋ ಕೆಲ್ಸದ ಮೇಲೆ ಇರ್ತಾಳೆ. ನೀನು ಫೋನ್ ಮಾಡಿ ಪಾರ್ಟಿ ವಿಷಯ ಹೇಳಿದ್ರೆ ಅವಳು ಬರೋಕ್ಕಾಗುತ್ತೋ ಇಲ್ವೋ? ಈ ಕಿರಿಕೆಲ್ಲ ಬೇಕಾ? ಅಲ್ಲಿ ಎಲ್ಲರೂ ಕಾಯ್ತಿರ್ತಾರೆ, ದಿವ್ಯ ಅವರು ಕಾಯ್ತಿರ್ತಾರೆ. ನೀನು ಹಿಂಗೆ ಟೈಮ್ ವೇಸ್ಟ್ ಮಾಡ್ತಿದ್ರೆ ಅಲ್ಲೆಲ್ಲರಿಗೂ ಬೇಜಾರಾಗುತ್ತೆ ಅಷ್ಟೇ. ನಡಿ. ಬಾಮೈದ ಹಾಗಿದ್ರೆ ಏನ್ ಮಾಡೋದು? ಇನ್ನ ಪಾರ್ಟಿ ಕರ್ಕೊಂಡು ಹೋಗೋದು ಬೇಡ ಅಂತ್ಯಾ?